7 ವರ್ಷ ತನ ಲವ್ ಮಾಡಕತ್ತಿ. ಹೇಳ್ಬೇಡ ಸುಮ್ಮನಿರಪ್ಪ. ಎಲ್ರಿಗೂ ನಮಸ್ಕಾರ. ನಾನು ನನ್ನ ಪೇಜಲ್ಲಿ ನೋಡ್ದಂಗೆ ಉತ್ತರ ಕನ್ನಡದವರು ತುಂಬಾ ನೋವಲ್ಲಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ ಜಾಸ್ತಿ ಜನ ಅವರೇ ನನಗೆ ಮೆಸೇಜ್ ಮಾಡಿರೋದಾಗ್ಲಿ ಇಲ್ಲ ಬಂದು ವಿಡಿಯೋ ಮಾಡಿರೋದಾಗ್ಲಿ ಜಾಸ್ತಿ ಅವರೇ. ಏನು ಉತ್ತರ ಕನ್ನಡದವರು ಅಷ್ಟೊಂದು ಲವ್ ಬ್ರೇಕಪ್ಪಲ್ಲಿ ಇದ್ದಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಈ ನೋವನ್ನ ಯಾರು ಈ ಥರ ನೋವು ಯಾರು ಫೇಸ್ ಮಾಡಿದಾರೋ ಉತ್ತರ ಕನ್ನಡದವರು ಕಮೆಂಟ್ ಮಾಡಿ. ಬ್ರದರು, ನನ್ನ ಪೇಜಲ್ಲಿ ವಿಡಿಯೋ ನೋಡಿ ನನಗೊಂದು ಪ್ರಾಬ್ಲಮ್ ಇದೆ, ಆ ನೋವು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಉತ್ತರ ಕನ್ನಡದವರಂತೆ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಹೇಳ್ಬೇಕು ಅಂತ ಡೈರೆಕ್ಟಾಗಿ ನಾನಿರೋ ಲೊಕೇಶನ್ಗೆ ಬಂದಿದ್ದಾರೆ. ಅವ್ರಿಗೆ ಏನು ಪ್ರಾಬ್ಲಮ್ ಇದೆ, ಅವ್ರು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಕೇಳೋಣ ಬನ್ನಿ. ಅಣ್ಣ, ನಾನು 7 ವರ್ಷ ತನ ಲವ್ ಮಾಡಕತ್ತಿ. ಆದರೆ ಒಂದು ತಿಂಗಳಾಯ್ತಣ್ಣ, ಒಂದು ಮಂತ್ ಆಯ್ತು. ನನ್ನ ಮಾತು ಬಿಡು ಇದೆಲ್ಲ ಹೇಳ್ತಾ ಇದ್ದೀರಣ್ಣ. ಯಾಕೆ, ಏನಾಯಿತು? ಏನು ಗೊತ್ತಾಗ್ತಾರಣ್ಣ ನನಗೆ. ನಾನು ಬಿಟ್ಟರು ಅಂದ್ರೆ ಅವರು ಬಿಡ್ತಾ ಇದ್ರಣ್ಣ. ಆದರೆ ಈಗ ಒಂದು ಮಂತಿಂದ ನೀನು ನಾನು ಮರ್ತು ಬಿಡು, ನೀನು ಸಾಯಲಿ ಸಂಬಂಧ ಇಲ್ಲ ನನಗೆ ಅಂತವ್ರು ಮಾತಾಡ್ತಾ ಇದ್ರಣ್ಣ. 7 ವರ್ಷ ಲವ್ ಮಾಡಿ? ಹ್ಞೂ ಅಣ್ಣ. ನೀ ಚೆನ್ನಾಗಿರ ಅಂತೇಳಿ ಎಲ್ಲ ಅವರೇ ಡ್ರೆಸ್ ಎಲ್ಲ ಹಬ್ಬಕ್ಕೆ ಬಂತಂದ್ರೆ ಅವರೇ ಕೊಡ್ತಿದ್ರಣ್ಣ ಡ್ರೆಸ್ ಎಲ್ಲ. ನಾನು ಬೇಡ ಅಂತಂದ್ರು ನೀ ಚೆನ್ನಾಗಿರ್ಬೇಕು ಎಲ್ಲರ ಜೊತೆನಿ, ನಿಮ್ಮ ಫ್ರೆಂಡ್ ಜೊತೆ ಮತ್ತು ನೀ ಕೀಳಾಗೋಗ್ಬಾರ್ದು ಅಂತೇಳಿ ಎಲ್ಲ ಹೇಳ್ತಿದ್ರಣ್ಣ. ಆದ್ರೆ ಮತ್ತೆ ಈಗ ನೋಡಿದ್ರೆ ಹಿಂಗೆ ಮಾತಾಡಿದ್ರಣ್ಣ. ಏನಿದ್ರು ಎಲ್ಲ ಕಷ್ಟ ಏನಿದ್ರು ಎಲ್ಲ ಹೇಳ್ಕೊಂಡಿನಣ್ಣ. ಅವ್ರು ಏನಿದ್ರು ಎಲ್ಲ ಫಿಸಿಕಲ್ ಎಲ್ಲ ಹೇಳ್ಕೊಂಡ್ರಣ್ಣ ಹಿಂಗೆ ಅಂತೇಳಿ. ಅಂದರೆ ಏನು ಹಂಗೆ ಹೇಳ್ಕೊಂಡವ್ರು ಅಂದರೆ ಅಂದೆ ಹಿಂಗತ್ತೆ ಎಲ್ಲ ಆಗ್ತಾಯಿತ್ತು, ಹಿಂಗೆಲ್ಲ ಎಲ್ಲ ಮನೆ ಪ್ರಾಬ್ಲಮ್ ಎಲ್ಲ ಹೇಳ್ತಾಯಿದ್ರಣ್ಣ. ನನ್ನ ಪ್ರಾಬ್ಲಮ್ ಎಲ್ಲ ಅವ್ರಿಗೆ ಹೇಳಿದ್ರಣ್ಣ. ಹಿಂಗೆ ನನ್ನ ಕಷ್ಟ ಐತೆ ಹಿಂಗೆಲ್ಲ ಹೇಳಿನಣ್ಣ ಅವರು. ಇಲ್ಲಿ ಬಿಡು, ನಿನ್ನ ಪ್ರಾಬ್ಲಮ್ ಯಾಕೆ, ನನ್ನ ಪ್ರಾಬ್ಲಮ್ ಆಗೈತೆ, ನಿನ್ನ ದೊಡ್ಡ ಪ್ರಾಬ್ಲಮ್ ಅದ ಏನಲ್ಲ, ನೀ ಚೆನ್ನಾಗಿರ ಅಷ್ಟೇ ಹೇಳ್ತಿದ್ರಣ್ಣ ಅವರು. 7 ವರ್ಷದಲ್ಲಿ ಒಂದು ತುಂಬ ಮೆಮೊರಬಲ್ ಮೂಮೆಂಟು ಅಂದರೆ ಯಾವುದು? ಅಂದ್ರೆ ನಾ ಗದಿಗೆ ಹೋಗಿದ್ದಣ್ಣ. ಗದಗಣ್ಣ ನಮ್ಮೂರಿಂತ್ರ ಒಂದು 80 ಕಿಲೋಮೀಟ್ರ್ 80 ಕಿಲೋಮೀಟ್ರ್ ಆಯ್ತು. ಅಲ್ಲಿ ಎಲ್ಲ ಬಂದಿದ್ರಣ್ಣ ಅವರು. ಅಲ್ಲೇ ಅವರು ಚಿಕ್ಕಪ್ಪ ಇದ್ರಣ್ಣ, ಅಲ್ಲೇ ಬಾಜುನೇ. ಆದರೂ ನನ್ನ ಕಡೆ ಜೊತೆ ಬಂದಿದ್ರಣ್ಣ. ಎಲ್ಲ ಕರ್ಕೊಂಬಂದು ಎಲ್ಲ ಮಾಡಿದ್ರಣ್ಣ ಅವರು. ಇಲ್ಲಣ್ಣ ಏನು ತುಂಬ ಅದೇ ಆಯ್ತಣ್ಣ. ಅವ್ರ ಅತ್ತೆ ಮಗ ಇದ್ದಾನ ಅಣ್ಣ, ಅವನು ಬ್ರೇಕಪ್ ಮಾಡ್ಕೊಂಡಿದ್ದಣ್ಣ. ಆಕೆ ಫಸ್ಟ್ ಆಲ್ರೆಡಿ ಹೇಳಿದ್ದಣ್ಣ ನನ್ನ ಮುಂದೆ, ಇಲ್ಲ ಅವನ ಜೊತೆ ಚೆನ್ನಾಗಿರಲ್ಲ, ನಾನು ಅವನ ಜೊತೆನೂ ನಾ ಇರಲ್ಲ, ನಿನ್ನ ಜೊತೆನೇ ಇರ್ತಾನೆ ಅಂತ ಎಲ್ಲ ಹೇಳಿದ್ದಣ್ಣ. ಆದರೆ ಈಗ ನೋಡಿದ್ರೆ ಮತ್ತೆ ನನ್ನ ಜೊತೆನೇ ಇರ್ತಾನೆ. ಹೇಳ್ಬೇಡ ಸುಮ್ಮನಿರಪ್ಪ. ಅಲ್ಲ, ಏನಾಯ್ತಂತೆ, ಏನು ಪ್ರಾಬ್ಲಮ್ ಅಂತೆ? ಅದೇ ಕೇಳಿದಣ್ಣ, ನಾ ಏನು ಪ್ರಾಬ್ಲಮ್ ಇಲ್ಲ ಅಂತಣ್ಣ. ನೀ ಚೆನ್ನಾಗಿರಲ್ಲ, ನಿನ್ನ ಜೊತೆನೇ ಇರಲ್ಲ ಅಂತ ಹೇಳ್ತಾ ಇದ್ರಣ್ಣ. ನೀ ನಾನು ಬೇಡ ಅಂತ ಹೇಳ್ತಾ. ನೀನು ಏನು ರೀಸನ್ ಅಂತ ಕೇಳಿಲ್ವಾ? ಅದಕ್ಕೆ ಕೇಳಿದಣ್ಣ, ಏನಂತ ಹೇಳಿದ್ನಣ್ಣ ಅಂದ್ರೆ ಅವ್ರು ಏನಂತಾರೆ ಗೊತ್ತಣ್ಣ, ನೀ ಅಂದರೆ ಬೇಡ ಅಷ್ಟೇ. ಅದೇನು ರೀಸನ್ ಏನು ಹೇಳಲ್ಲ ನಾನು. ನನ್ನ ಮೇಲೆ ಪ್ರೀತಿ ಇತ್ತಲ್ವಾ, ಅದೇ ಪ್ರೀತಿಯನ್ನೇ ಕಂಟಿನ್ಯೂ ಮಾಡೋಯ್ತಾ. ಅದು ಬಿಟ್ಟು ಇನ್ನೊಂದು ನೀನು ಪ್ರೀತಿ ಇತ್ತಂದ್ರೆ ಒಂದು ಸೈಡ್ ಹೋಗಲಿ 2 ಸೈಡ್ ಸಂಬಂಧ ಇಲ್ಲ, ನೀ ಚೆನ್ನಾಗಿರ ಅಷ್ಟೇ. ಅದು ಬಿಟ್ಟರೆ ಮತ್ತೇನು ಹೇಳೋಣ. ಎಲ್ಲ ತಿರುಗಾಡಿನಣ್ಣ. ಹೈಸ್ಕೂಲೇ ಎಲ್ಲ ನಮ್ಮ ಎಲ್ಲ ಸರ್ಗೆ ಗೊತ್ತಣ್ಣ, ಎಲ್ಲರಿಗೆ ಗೊತ್ತಣ್ಣ, ಎಲ್ಲ ಅವ್ರ ಫ್ಯಾಮ್ಲಿಗೆ ಗೊತ್ತಣ್ಣ. ನಮ್ಮ ಫ್ಯಾಮ್ಲಿ ಎಲ್ಲ ಏನೇನು ಗೊತ್ತಣ್ಣ. ನಮ್ಮ ಫ್ಯಾಮ್ಲಿಯಾಗ ಎಲ್ಲ ಹೇಳಿದ್ನಣ್ಣ ನಾನು. ಆ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂದ್ರೆ ಇಲ್ಲ ಅಂತ ಹೇಳಿ ಹಿಂಗೆ ಹೇಳಿದ್ದೆ ನಾನು. ಆದ್ರೆ ಅವ್ರಿಗೆ ಅಂತ ಗೊತ್ತಣ್ಣ. ಈಗ ಆ ಹುಡುಗಿನ ಮರ್ತ್ಯಾ, ಹಂಗಾದ್ರೆ ನೀನು ಮದುವೆ ಮಾಡ್ತೀನಿ ಅಂದರೆ ಆ ಹುಡುಗಿ ಬೇಕಾದ್ರೆ ನೀನು ಮನೆ ಬಿಟ್ಟು ಹೋಗಿ ಅಷ್ಟೇ ಅಂತ ಮನೆಯಾಗ. ನಿಮ್ಮ ಮನೇಲಿ? ಹ್ಞೂ ಅಣ್ಣ. ಓಕೆ, ಈಗ ಈ ವಿಡಿಯೋಯಿಂದ ಆ ಹುಡುಗಿಗೆ ಒಂದು ಮಾತು ಹೇಳ್ಬೇಕು ಅಂದ್ರೆ ಏನು ಹೇಳ್ತೀಯ? ಎಲ್ಲೇರು ಚೆನ್ನಾಗಿರೋ ಅಷ್ಟೇ ಅಣ್ಣ. ನನ್ನ ಮತ್ತೆ ಮಳೆ ಇದ್ದಣ್ಣ, ಆಲ್ರೆಡಿ ಅವ್ರನ್ನೇ ಲವ್ ಮಾಡ್ತಾ ಇದ್ದಣ್ಣ ನಾನು. ಇವ್ರು ನನ್ನ ಲೈಫ್ನಲ್ಲಿ ಬಂದು ಆಕಿಂದ ನಾನು ಚೆನ್ನಾಗಿ ನೋಡ್ಕೊಂತೀನಿ ಹಂಗೆ ಎಲ್ಲ ಇವ್ರು ಹೇಳಿದ್ರಣ್ಣ. ಈಗ ಆ ಹುಡುಗಿ ಇವರೇ ಹೇಳ್ಯಾರಣ್ಣ. ಅಂಜನ ಬೆಟ್ಟ ಅಂತೇಳಿ ಒಂದು ಪ್ಲೇಸ್ ಇದೆ ಅಣ್ಣ, 3 ಹತ್ರ ನಿಯರ್ ಅಣ್ಣ. ಒಂದು 12 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅಣ್ಣ, ದೂರ ಆಗಲ್ಲ. 12 ಕಿಲೋಮೀಟ್ರ್ ಹೋಗ್ತಾ ಇದ್ದೆ ಅಂದರೆ ಇವರೇ ಬಂದಿದ್ರಣ್ಣ. ಅಲ್ಲಿ ಬಂದು ಎಲ್ಲ ಹೇಳಿದ್ರಣ್ಣ. ಏನಂತ ಹೇಳಿದ್ದೆ ಅಂದರೆ ಅವರು, ಆಕಿನ ಮರ್ತು ಬಿಡು, ನಾನು ನಿನ್ನ ಜೊತೆ ಇರ್ತೀನಿ, ಅಕಸ್ಮಾತ್ ನೀನು ಆಕಿನ ಜೊತೆ ನೀನು ಇತ್ತಂದರೆ ನಾನು ಸಾಯ್ತೀನಿ ಹಂಗೆ ಅಂತ ಹೇಳಿದ್ರಣ್ಣ. ಅದ್ರ ಸಂಬಂಧ ಆಕಿನ ಎಲ್ಲ ಡಿವೈಡ್ ಮಾಡಿ ಅವ್ರಪ್ಪ ಅವ್ರ ಅಮ್ಮನಿಗೆ ಎಲ್ಲ ನಾನು ಹೇಳಿದಣ್ಣ, ನೀನು ಹುಡುಗಿ ಅಂದ್ರೆ ಇಷ್ಟ ಇಲ್ಲ ನನಗೆ, ಆ ಹುಡುಗಿನ ಬೇಡ ನನಗೆ, ಏನೈತಿ ಅಂತಂದ್ರೆ ಇನ್ನೊಬ್ಬ ಹುಡುಗಿ ನೋಡ್ಕೊಂಡು ಆಲ್ರೆಡಿ ನಾನು ಅಂತ ಎಲ್ಲ ಹೇಳಿದ್ನಣ್ಣ. ಈಗ ನೋಡಿದ್ರೆ ಈಕೆ ಉಲ್ಟಾ ಬಿದ್ದು ಬಿಟ್ಲಣ್ಣ ನನಗೆ. ಅದೇ ಅಣ್ಣ, ಎಲ್ಲರೂ ಚೆಂದಾಗಿರೋ ಅಷ್ಟೇ ಹೇಳ್ಬೇಕಣ್ಣ, ಮತ್ತೇನು ಹೇಳ್ಬೇಕಣ್ಣ. ಅದೇ ಅಣ್ಣ, ಎಲ್ಲರೂ ಚೆಂದಾಗಿರೋ ಅಷ್ಟೇ ಹೇಳ್ಬೇಕಣ್ಣ, ಮತ್ತೇನು ಹೇಳ್ಬೇಕಣ್ಣ.
ಅಷ್ಟೇ. ಈಗ ನಿನ್ನ ಲವ್ ನೀನು ಬಿಟ್ಕೊಡ್ತೀಯಾ? ಆಕಿ ಯಾವತ್ತಿದ್ರು ಬಂದ್ರೆ ನಾನು ಒಳ್ಳೆ ರಿಟರ್ನ್ ತೊಗೊತೀನಣ್ಣ. ಗೈಸ್, ಈಗ ಈ ವಿಡಿಯೋ ನೋಡಿದ್ರಲ್ಲ, ಈ ಹುಡುಗನ ಮಾತು ಕೇಳಿ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಗೈಸ್.